ಕಲಿಕಾಲದಲ್ಲಿ ಬಡವರ ಬಾಳಿನಲ್ಲಿ ರುದ್ರ ಭಯಂಕರನಾಗಿ ರುದ್ರ ಅವತಾರ ತಾಳಿ ರುದ್ರ ತಾಳಿ ಮಾಡುತ್ತಿರುವವನು ಈ ಅಖಂಡ ಈ ಭೂಮಂಡಲದಲ್ಲಿ ಪ್ರಚಂಡನಾಗಿ ಮರೆಯುತ್ತಿರುವ ಈ ರುದ್ರೇಶ ಮಾಡಿದ್ದೇ ನ್ಯಾಯ. ಅದೆಷ್ಟೋ ಹುಡುಗಿಯರ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡಿ ಅವರ ಜೊತೆ ಸರಸ ಸಲ್ಲಾಪವಾಡಿ ಸಕಲ ಸುಖ ಭೋಗವನ್ನು ಅನುಭವಿಸಿ ನಂತರ ಅವರನ್ನು ಪರಲೋಕಕ್ಕೆ ಪಾರ್ಸಲ್ ಮಾಡುವುದೇ ಈ ರುದ್ರೇಶನ ಜೀವನದ ಧನವಂತರೆನ್ನುವ ನಮ್ಮಂತ ಧನವಂತರು ಬೀಸಾಡುವ ಎಂಜಲ ಕಾಸಿಗೆ ಆಸೆ ಬಿದ್ದು ಅದೆಷ್ಟೋ ಜನರು ಸೆರಗು ಹಾಕಿದ್ದಾರೆ ಈ ದುನಿಯಾದಲ್ಲಿ. ಅದೆಂತ ರೆಕ್ಕೆ ಬಲಿತ ಹಕ್ಕಿಯಾದರೂ ಮಾಡಕ್ಕೆ ಗುರಿಯಾಗಲೇಬೇಕು. ಇದೇ ಇದೇ ಈ ರುದ್ರೇಶನ ಸ್ಪೆಷಾಲಿಟಿ. ಚಾಣಕ್ಯನ ಬುದ್ಧಿ ಉಪಯೋಗಿಸಿ ಚಾಣಾಕ್ಷತನದಲ್ಲಿ ಬಡವರನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿ ನಂತರ ನಾನಿರುವ ಸಾಲದ ಹಣಕ್ಕೆ ಬಡ್ಡಿ ಕಟ್ಟಲಾಗದೆ ತಮ್ಮ ಮನೆ ಮಠಗಳನ್ನ ಮಾರಿ ಕೊನೆಗೆ ನನ್ನ ಕೈಯಿಂದಲೇ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರೆ. ಅಗರ್ಭ ಶ್ರೀಮಂತ ಸೂರಪ್ಪನ ಸುಪುತ್ರನಾದ ಈ ರುದ್ರೇಶನಿಗೆ ಹಿಂದೂಗಳಾದಷ್ಟು ಅಪಾರ ಅದನ್ನು ದುಪ್ಪಟ್ಟು ಯಾವ ಹೀನ ಕೃತ್ಯಕ್ಕೂ ಎಳೆಯಲು ಯಾಕಂದ್ರೆ ಅದನ್ನ ಪಡೆಯೋದಕ್ಕೆ ತಡೆಯಲು ಭಗವಂತನಿಂದಲೂ ಸಾಧ್ಯವಿಲ್ಲ. ಇನ್ನು ಮುಂದೆ इस रुद्रेश को हारने का आदत नहीं.